ಇದೇನು ಅಂತ ಗೆಸ್ ಮಾಡಿ ನೋಡೋಣ. ಡೇ 43 ಆಫ್ ಫಿಟ್ನೆಸ್ ಲಾಗ್. ಮೊನ್ನೆ ನಮ್ ಫ್ರೆಂಡ್ ಕತೆನ ಅರ್ಧಕ್ಕೆ ನಿಲ್ಸಿದ್ದೆ. ಅರ್ಧಕ್ಕೆ ಅಂದ್ರೆ ಎಲ್ಲಿ ಅಂತ ಕೇಳ್ಬೇಡಿ, ಡೇ 41 ಹೋಗಿ ನೋಡಿ ಗೊತ್ತಾಗುತ್ತೆ. ಅವನಿಗೆ ಅದು ಕತೆ, ನನಗೆ ಅದು ವ್ಯತೆ. ಏನು ಅಂತ ಇವತ್ ಕಂಟಿನ್ಯೂ ಮಾಡೋಣ. ನಾನ್ ಏನ್ ಹೇಳಿದ್ದೆ, ಮಚ್ಚ ನಿನ್ ಬಾಡಿದು ಫೋಟೋ ಕಳ್ಸು, ಏನೇನ್ ಊಟ ಮಾಡ್ತೀಯ ಫೋಟೋ ಕಳ್ಸು, ಮಾನಿಟರಿಂಗ್ ಮಾಡಕ್ ಈಸಿ ಆಗುತ್ತೆ ಅಂತ ಹೇಳಿದ್ದೆ. ಹಂಗೆ ಸೋಮವಾರನು ಆಯ್ತು, ಫೋಟೋನು ಬಂತು, ಬರೀ ಬಾಡಿ ಫೋಟೋ ಬಂತು. ಎಲ್ಲಿ ಮಚ್ಚ ಊಟದ ಫೋಟೋನೇ ಕಳ್ಸಿಲ್ಲ ಅಂತ ಕೇಳ್ದೆ. ಇಲ್ಲ ಮಚ್ಚ ಏನೋ ಟೆನ್ಷನ್ ಅಲ್ಲಿ ಮರ್ತೋಯ್ತು ಅಂತಂದ. ಸರಿ ಏನ್ ತಿಂದು ಅಂತ ಕೇಳ್ದೆ. ಪೂರಿ ತಿಂದೆ ಮಚ್ಚ ಅಂತಂದ. ಪೂರಿ? ಲೋ ಫ್ಯಾಟ್ ಲಾಸಿಗೆ ಯಾರೋ ಪೂರಿ ತಿಂತಾರೆ ಅಂತಂದ್ರೆ ನಾನು ಹೇಳಿದ್ನಲ್ಲ ಮಚ್ಚ, ಫ್ಯಾಟ್ ಲಾಸ್ ಅಲ್ಲದಿಯಾ, ಆಯಿಲ್ ಐಟಮ್ ಎಲ್ಲ ಅವಾಯ್ಡ್ ಮಾಡು ಅಂತಂದ್ರೆ, ಇಲ್ಲ ಮಚ್ಚ ಮಿಸ್ ಆಗಿ ತಿನ್ಬಿಟ್ಟೆ, ನೀನ್ ಹೇಳ್ತೀಯಲ್ಲ ಯಾವಾಗ್ಲೂ ಹೆಲ್ತಿ ಆಗಿರ್ಬೇಕು ಅಂತ, ಅದಕ್ಕೋಸ್ಕರ ಒಂದ್ ಹೆಲ್ತಿನೂ ಮಾಡಿದೀನಪ್ಪ. ಈ ಕಂಟೆಂಟ್ ಅಲ್ಲಿ ಇದೊಂದೇ ನೋಡಪ್ಪ ನೀನ್ ಒಳ್ಳೇದ್ ಹೇಳಿದ್ದು. ಏನ್ ಮಾಡಿದಿ ಹೇಳಪ್ಪ ಅಂತಂದ್ರೆ, ಏನಿಲ್ಲ ಮಚ್ಚ, ಪೂರಿ ತಿಂದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿಸ್ಕೊಂಡು ನಮ್ಮ ಅಮ್ಮನ ಹತ್ರ ಬರೇ 4 ಚಪಾತಿ ಮಾಡಿಸ್ಕೊಂಡ್ ತಿಂದೆ ಮಚ್ಚ ಅಂತಂತಾನೆ. ಲೋ ನಾನ್ ಹೇಳಿದ್ದು ಪೂರಿ ಜಾಗದಲ್ಲಿ ಚಪಾತಿ ತಿನ್ನು ಅಂತ, ಪೂರಿ ತಿಂದಾದ್ಮೇಲೆ 4 ಚಪಾತಿ ತಿನ್ನು ಅಂತಲ್ಲ. ಒಂದೊಂದಲ್ಲ ಗುರು ಇರೋ ಕಾಟ ನನಗೆ. ಇನ್ನ ಒಂದ್ ಬಿಡಿ, ಇತ್ತ ನಮ್ ವರ್ಕೌಟ್ ಕಡೆ ಬರೋಣ. ಇವತ್ತು ಜಿಮ್ ಅಲ್ಲಿ ನಮ್ದು ಬ್ಯಾಕ್ ವರ್ಕೌಟ್ ಇದ್ದಿದ್ದು. ನಾನ್ ಬ್ಯಾಕ್ಗೆ 6 ವೇರಿಯೇಷನ್ ಮಾಡಿದ್ದು. 6 ವೇರಿಯೇಷನ್ ಇವತ್ತು ಮಾಡಿದೆ ಗುರು, ಸೈಕ್ ಆಗಿತ್ತು ಅನ್ಕೊಳ್ಳಿ ಬ್ಯಾಕ್ ಮಾತ್ರ ಇವತ್ತು. ಆ 6 ವೇರಿಯೇಷನ್ ನಾನು ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡಿ ಯೂಸ್ ಆಗುತ್ತೆ. ಇದೇನಪ್ಪಾ ಅಂತಂದ್ರೆ ಸೋಯಾ ಚಿಂಗ್ಸ್ ಕಬಾಬ್, ಮಸ್ತ್ ಆಗಿರುತ್ತೆ ಮಾತ್ರ, ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಇದ್ರ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮಸ್ತ್ ಮಾಡಾಕ್ತೀನಿ. ಇವತ್ತಿಗಿಷ್ಟೇ, ಮತ್ತೆ ಸಿಗುವ, ಬೈ ಬಾಯ್.